ನಾನು BM ರೆಡ್ಡಿ, ಅಧ್ಯಕ್ಷರು, ಸ್ವಾತಿ ವಿದ್ಯಾಸಂಸ್ಥೆ, ಕರೂರು. ನಾನಾಗಲೇ ನಿಮಗೆ 10ನೇ ತರಗತಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಡಿಯೋವನ್ನು ನಾನು ಹಾಕಿದ್ದೀನಿ. ಈಗ ಇವತ್ತಿನ ವಿಷಯ ಸಮಾಜದಲ್ಲಿ 10ನೇ ಅಧ್ಯಾಯದಲ್ಲಿ ಬರ್ತಕ್ಕಂಥ 20ನೇ ಶತಮಾನದ ರಾಜಕೀಯ ಆಯಾಮಗಳಲ್ಲಿ ಬರ್ತಕ್ಕಂಥ ಮೊದಲ ಮಹಾಯುದ್ಧ. ಇದನ್ನು ಪ್ರಥಮ ಮಹಾಯುದ್ಧ ಅಂತ ಕರೀತಾರೆ. ಫಸ್ಟ್ WW ಅಂದರೆ ಫಸ್ಟ್ ವರ್ಲ್ಡ್ ವಾರ್ ಅಂತ ಕೂಡ ಕರೀತಾರೆ. ಈಗ ನಾನು ಈ 1ನೇ ಮಹಾಯುದ್ಧ ಆಗಲಿಕ್ಕಿಂತ ಮುಂಚೆ ಇರತಕ್ಕಂಥ ಹಿನ್ನೆಲೆನ ನಿಮಗೆ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಈಗ 1ನೇ ಮಹಾಯುದ್ಧಕ್ಕೆ ಕಾರಣ ಆದ ರಾಷ್ಟ್ರ ಅಂತಂದರೆ ಯುರೋಪಿನ ಪ್ರಬಲ ರಾಷ್ಟ್ರಗಳು. 1ನೇ ಮಹಾಯುದ್ಧನೂ ಯುರೋಪಿನ ಪ್ರಬಲ ರಾಷ್ಟ್ರಗಳೇ ಕಾರಣ ಆದವು. 2ನೇ ಮಹಾಯುದ್ಧ ಕೂಡ ಯುರೋಪಿನ ರಾಷ್ಟ್ರಗಳೇ ಕಾರಣ ಆದವು. ಅಂದರೆ ಯುರೋಪ್ ಖಂಡದ ಯಾವ ಯಾವ ರಾಷ್ಟ್ರಗಳು ಯುದ್ಧಕ್ಕೆ ಕಾರಣ ಆದವು ಅಂತ ನೋಡೋದಾದ್ರಿಗಿನ ಒಂದನೇದಾಗಿ ಬ್ರಿಟನ್ನು, 2ನೇದು ಜರ್ಮನಿ, 3ನೇದು ಫ್ರಾನ್ಸು, 4ನೇದು ಇಟಲಿ, 5ನೇದು ಆಸ್ಟ್ರೋ ಹಂಗೇರಿಯನ್ ಸಾಮ್ರಾಜ್ಯ ಮತ್ತು ರಷ್ಯಾ ದೇಶಗಳು ಕಾರಣ. ಈ ದೇಶಗಳು ಈ 1ನೇ ಮಹಾಯುದ್ಧಕ್ಕೆ ಯಾಕೆ ಕಾರಣ ಅಂತಂದರೆ ಈ ಎಲ್ಲ ದೇಶಗಳಿಗೆ ಇದ್ದ ಒಂದೇ ಒಂದು ಆಸೆ ಏನಂತಂದರೆ ವಸಾಹತುಗಳ ಮೇಲೆ ಹಿಡಿತ ಸಾಧಿಸುವುದು. ಈ ವಸಾಹತು ಅಂದರೆ ಅಂತ ನಾವು ಪ್ರಾರಂಭದಲ್ಲಿ ಅರ್ಥ ಮಾಡ್ಕೋಬೇಕು. ಒಂದು ದೇಶವು ಮತ್ತೊಂದು ದೇಶದ ಮೇಲೆ ದಾಳಿ ಮಾಡಿ ಆ ದೇಶವನ್ನು ತನ್ನ ಹತೋಟಿಯಲ್ಲಿಟ್ಕೊಂಡು ಅದನ್ನು ವಸಾಹತುವನ್ನಾಗಿ ಮಾಡ್ಕೊಳ್ಳೋದು ವಸಾಹತು ಆಗಿತ್ತು. ಈ ವಸಾಹತು ಅಂದರೆ ಏನಂತಂದರೆ ಈ ವಸಾಹತು ಯಾಕೆ ಬೇಕಾಗಿತ್ತು ಅವರಿಗೆ ಅಂದರೆ ಯಾವಾಗ ಒಂದು ರಾಷ್ಟ್ರ ಮತ್ತೊಂದು ರಾಷ್ಟ್ರವನ್ನು ತನ್ನ ಸುದೀರ್ಘಕ್ಕೆ ತೆಗೆದುಕೊಂಡ ಕೂಡಲೇ ತಮ್ಮ ದೇಶದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ವಸ್ತುಗಳು, ಹೆಚ್ಚುವರಿ ವಸ್ತುಗಳನ್ನು ಮಾರಿಕೊಳ್ಳೋಕೆ ಒಂದು ಕ್ಷೇತ್ರ ಬೇಕಾಗಿತ್ತು. ಆಮೇಲೆ ಅವರು ವಸಾಹತಾಗಿ ಪಡ್ಕೊಂಡ ರಾಷ್ಟ್ರದಲ್ಲಿರ್ತಕ್ಕಂಥ ಉತ್ಪನ್ನಗಳನ್ನು ಅವರು ತಮ್ಮ ದೇಶಕ್ಕೆ ಸುಲಭವಾಗಿ ಪಡ್ಕೊಳಕ್ಕೆ ಅನುಕೂಲ ಆಗ್ತಿತ್ತು. ಆ ಒಂದು ಉದ್ದೇಶದಿಂದ ಈ ಒಂದು 6-7 ರಾಷ್ಟ್ರಗಳು ವಸಾಹತು ಸ್ಥಾಪನೆಗೆ ಮುಂದಾದವು. ಆಗ ಇನ್ನೊಂದು ಏನಾಯ್ತಂದರೆ 1871ರಲ್ಲಿ ಜರ್ಮನಿ ಏಕೀಕರಣ ಆಯಿತು. ಈ 1871ರಲ್ಲಿ ಜರ್ಮನಿ ಏಕೀಕರಣವನ್ನು ಬಿಸ್ಮಾರ್ಕ್ ಸಾಧಿಸ್ತಾರೆ. ಈ ಬಿಸ್ಮಾರ್ಕನ ಬಗ್ಗೆ ನಾನು ಸ್ವಲ್ಪ ಸಂಕ್ಷಿಪ್ತ ವಿವರಣೆ ಕೊಟ್ಬಿಡ್ತೀನಿ. ಈ ಬಿಸ್ಮಾರ್ಕನ ಪೂರ್ಣ ಹೆಸರು ಒಟ್ಟೋ ವಾನ್ ಬಿಸ್ಮಾರ್ಕ್ ಅಂತ. ಇವನು ಒಂದು ನೀತಿನ ಜಾರಿ ತಂದಿದ್ದ, ಉಕ್ಕು ಮತ್ತು ರಕ್ತದ ನೀತಿ ಅಂತ. ಇವನ ಘೋಷಣೆ ಏನಾಗಿತ್ತಂದರೆ ಯುದ್ಧದಿಂದಲೇ ಶಾಂತಿ ಎನ್ನುವ ಘೋಷಣೆಯನ್ನು ಮಾಡಿದ್ದಾನೆ. ಇವನು ಈ ಘೋಷಣೆ ಮಾಡೋ ಉದ್ದೇಶ ಏನಾಗಿತ್ತಂತಂದರೆ ಇವನು ಜರ್ಮನಿಯವನು. ಈ ಜರ್ಮನಿ ಈ ವಸಾಹತುಗಳನ್ನು ಹೆಚ್ಚು ಮಾಡ್ಕೊಳ್ಳೋಕೆ ಪ್ರಾರಂಭ ಮಾಡಿದ ಕೂಡಲೇ ಇವರಿಗೆ ಪ್ರಬಲ ಪೈಪೋಟಿಯಾಗಿ ಬಂದರು ಬ್ರಿಟನ್ನವರು, ಆಮೇಲೆ ರಷ್ಯಾದವರು, ಆಮೇಲೆ ಫ್ರಾನ್ಸು, ಇಟಲಿ ಮುಂತಾದ ದೇಶಗಳು ಇವರಿಗೆ ಸಹಜವಾಗಿ ಕಾಂಪಿಟೇಷನ್ ಮಾಡೋಕ್ಕೆ ಶುರು ಮಾಡಿದ್ರು. ಅಂಥ ಸಂದರ್ಭದಲ್ಲಿ ಇವರು 1871ರಲ್ಲಿ ಆ ದೇಶವನ್ನು ಏಕೀಕರಣ ಮಾಡ್ಕೊಂಡು ಆ ದೇಶ ಒಂದು ಪ್ರಬಲ ರಾಷ್ಟ್ರವಾಗಕ್ಕೆ ಕಾರಣ ಆದರು. ಎರಡನೇದಾಗಿ ಒಂದು ಕೈಗಾರಿಕಾ ಕ್ರಾಂತಿ, ಇನ್ನೊಂದು ನೂತನ ಆವಿಷ್ಕಾರಗಳು ಅಂದರೆ ಹೊಸ ಹೊಸ ವಸ್ತುಗಳನ್ನು ಕಂಡಿಡಿವು. ಇವು ಯುರೋಪ್ ಖಂಡದಲ್ಲಿ ಒಂದು ತೀವ್ರವಾದ ಒಂದು ಪೈಪೋಟಿನ ಮಾಡಿದವು. ಅಂದರೆ ಈ ಜಗತ್ತಿನ 100 ದೇಶಗಳ ಮಾರುಕಟ್ಟೆಯನ್ನು, ಅಲ್ಲಿನ ಸಂಪನ್ಮೂಲಗಳನ್ನು ಕಬಳಿಸಬೇಕೆನ್ನುವ ಒಂದೇ ಒಂದು ದೂರಾಲೋಚನೆಯಿಂದ ಪ್ರತಿಯೊಂದು ದೇಶವೂ ತಮ್ಮದೇ ಆದ ಒಂದು ಸಂಚನ್ನು ರೂಪಿಸೋಕ್ಕೆ ಶುರು ಮಾಡಿದ್ರು. ಈ ಸಂಚುಗಳಿಂದ ಏನಾಗ್ಬಿಟ್ಟಂದರೆ ಸಂಕೀರ್ಣ ಒಪ್ಪಂದ ಮಾಡಿಕೊಂಡ್ರು, ಭೌಗೋಳಿಕ ಗಡಿಗಳ ಸಮಸ್ಯೆಗಳನ್ನು ಜ್ವಲಂತಗೊಳಿಸ್ಬಿಟ್ಟು, ಅಂದರೆ ಗಡಿಗಳಲ್ಲಿ ಇರ್ತಕ್ಕಂಥ ಒಂದು ಪ್ರದೇಶವನ್ನು ವಶಪಡಿಸಿದಾಗ ತಮ್ಮಲ್ಲೇ ಒಂದು ಸಂಘರ್ಷವನ್ನು ಶುರು ಮಾಡ್ಕೊಂಡ್ರು. ಇದು ಯುರೋಪಿನ ಬಲಾಢ್ಯ ರಾಷ್ಟ್ರಗಳ ನಡುವಿನ ಶಕ್ತಿ ಸಮತೋಲನವನ್ನು ಏರುಪೇರು ಮಾಡಿಬಿಡ್ತು. ಅಂದರೆ ಭಾಳ ಸಮಸ್ಯೆ ಮಾಡಿಬಿಡ್ತಿದ್ದು ಎಲ್ಲ ದೇಶಗಳಲ್ಲಿ. ಇಲ್ಲಿ ಪ್ರತಿಯೊಂದು ದೇಶಗಳು ಏನು ಮಾಡಿಬಿಟ್ಟು ಇಂಥ ಒಂದು ಸಂದರ್ಭದಲ್ಲಿ ತಮ್ಮ ಮಿಲಿಟರೀಕರಣವನ್ನು ಹೆಚ್ಚು ಮಾಡಿಬಿಟ್ರು. ತಮ್ಮಲ್ಲಿ ಶಸ್ತ್ರಾಸ್ತ್ರವನ್ನು ತಯಾರಿಸ್ತಕ್ಕಂಥ ಒಂದು ಕ್ರಮ ಕೂಡ ಜಾಸ್ತಿ ಮಾಡಿಬಿಟ್ರು. ಅಂಥ ಸಂದರ್ಭದಲ್ಲಿ ಪ್ರತಿಯೊಂದು ದೇಶದಲ್ಲಿ ಅತಿಯಾದ ರಾಷ್ಟ್ರೀಯತೆ ಬೆಳೆದ್ಬಿಡ್ತು. ಈ ರಾಷ್ಟ್ರೀಯತೆ ಅನ್ನೋ ಒಂದು ಪದಕ್ಕೆ ನೀವು ಅರ್ಥ ಏನು ಮಾಡ್ಕೋಬೇಕಂದ್ರೆ ಈ ರಾಷ್ಟ್ರೀಯತೆ ಎಂದರೆ ಏನಂತಂದರೆ ತಮ್ಮ ದೇಶದ ನೀತಿ ಸರಿ ಇರಲಿ ತಪ್ಪಿರಲಿ ಅವರು ತಮ್ಮ ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ಕೊಡಲು ಸಜ್ಜಾಗಿರ್ಬೋದು. ತಮ್ಮ ದೇಶದ ಸರಿ ಇರಲಿ ತಪ್ಪಿರಲಿ ತಮ್ಮ ದೇಶವೇ ಸರಿ ಅಂತಕ್ಕಂಥ ಒಂದು ಮನೋಭಾವ ಬೆಳೆಸ್ಕೊಳ್ಳೋದು ಇದು ರಾಷ್ಟ್ರೀಯತೆ. ಆಮೇಲೆ ಇಲ್ಲಿ 1ನೇ ಮಹಾಯುದ್ಧಕ್ಕೆ ಕಾರಣ ಆಗೋದು 2 ಮೈತ್ರಿಕೂಟಗಳು. ಈ 2 ಮೈತ್ರಿಕೂಟಗಳು ರಚನೆ ಆದ ಕೂಡಲೇ ಒಂದು ಬಲವಾದ ಕಾರಣ 2ನೇ ಮಹಾಯುದ್ಧಕ್ಕೆ ಆಯಿತು. ಆದರೆ ಒಂದನೇದಾಗಿ 1ನೇ ಮೈತ್ರಿಕೂಟ ಕದನ ಬಾಂಧವ್ಯ ತ್ರಯ ಅಂತ ಮಾಡ್ಕೊಂಡು
ಅಂದರೆ ಈ ಬ್ರಿಟನ್ನು, ಫ್ರಾನ್ಸು, ರಷ್ಯಾ ಈ 3 ದೇಶಗಳು ಸೇರಿ ಒಂದು ಗುಂಪನ್ನು ಮಾಡ್ಕೊಂಡ್ರು. ಅದನ್ನು ನಾವು ಕದನ ಬಾಂಧವ್ಯತ್ರಯ ಅಥವಾ ಟ್ರಿಪಲ್ ಎಂಟ್ರೇಟೆ ಅಂತ ಕರಿತೀವಿ. ಇದಕ್ಕೆ ವಿರುದ್ಧವಾಗಿ ಜರ್ಮನಿ, ಆಸ್ಟ್ರಿಯಾ ಹಂಗೇರಿ ಮತ್ತು ಇಟಲಿ ಇವು 3 ಸೇರಿ ಕದನ ಸೌಹಾರ್ದತ್ರಯ ಅಂತ ಮಾಡ್ಕೊಂಡ್ರು. ಅಂದರೆ ಇವನ್ನ ಟ್ರಿಪಲ್ ಅಲಯನ್ಸ್ ಅಂತ ಕರಿತಾರೆ. ಈ ಕದನ ಸೌಹಾರ್ದತೆಯ ಮತ್ತು ಕದನ ಬಾಂಧವ್ಯತ್ರಯ 2 ಗುಂಪಾದ ಕೂಡಲೇ ಒಂದು ಗುಂಪು ಮತ್ತೊಂದು ಗುಂಪಿನ ಮೇಲೆ ಬೀಳಲು ಅವಕಾಶಕ್ಕಾಗಿ ಕಾಯ್ತಾ ಇದ್ವು. ಅಂದರೆ ಈಗ ನಾನು ಹೇಳಿದ್ವಲ್ಲ, ಯುದ್ಧಕ್ಕೆ ಕಾರಣಗಳಾದವು. ಈಗ ಯುದ್ಧಕ್ಕೆ ಒಂದು ತತ್ಕ್ಷಣ ಕಾರಣ ಬೇಕಲ್ಲ. ಅಂದರೆ ಯುದ್ಧ ಯಾವಾಗ ಆರಂಭ ಆಯಿತು ಅಂತೇಳಿ ಅದಕ್ಕೆ ತತ್ಕ್ಷಣ ಕಾರಣ ಏನಾಯ್ತು ಅಂದರೆ 1914 ಜೂಲೈ 28ರಂದು ಆಸ್ಟ್ರಿಯಾದ ರಾಜಕುಮಾರ ಆರ್ಚ್ಡ್ಯೂಕ್ ಫ್ರಾನ್ಸಿಸ್ ಫರ್ಡಿನಾಂಡ್ ಎನ್ನುವವನು ಸರ್ಬಿಯಾದ ರಾಜಧಾನಿ ಸೇರಜೋವ ನಗರಕ್ಕೆ ಭೇಟಿ ಕೊಟ್ಟ. ಅಲ್ಲಿ ಸರ್ಬಿಯಾದ ಪ್ರಜೆಯೊಬ್ಬ ಅವನ್ನ ಕೊಲೆ ಮಾಡಿಬಿಟ್ಟ. ಆಗ ಆಸ್ಟ್ರಿಯಾ ದೇಶವು ಸರ್ಬಿಯಾದ ಮೇಲೆ ತಕ್ಷಣವೇ ಯುದ್ಧ ಘೋಷಣೆ ಮಾಡಿಬಿಡ್ತು. ಈಗ ಯಾವಾಗ ಆಸ್ಟ್ರಿಯಾ ದೇಶವು ಸರ್ಬಿಯಾದ ಮೇಲೆ ಯುದ್ಧ ಘೋಷಣೆ ಮಾಡಿದ ಕೂಡಲೇ ಇಲ್ಲಿ ಆಸ್ಟ್ರಿಯಾದ ಮಿತ್ರ ರಾಷ್ಟ್ರಗಳದು, ಅಂದರೆ ಜರ್ಮನಿ, ಹಂಗೇರಿ, ಇಟಲಿ ಮುಂತಾದ ರಾಷ್ಟ್ರಗಳು ಆಸ್ಟ್ರಿಯಾದ ನಡುವೆ ಬಂದವು. ಆ ಕಡೆ ಸರ್ಬಿಯಾದ ನಡುವಿಗೆ ಇಂಗ್ಲೆಂಡು, ಆಮೇಲೆ ರಷ್ಯಾ, ಆಮೇಲೆ ಇನ್ನೊಂದು ಫ್ರಾನ್ಸ್ ದೇಶಗಳು ಬಂದವು. ಹೀಗೆ 2 ಬಣಗಳು ಒಂದಕ್ಕೊಂದು ಸೇರಿ ಯುದ್ಧವನ್ನು ಆರಂಭಿಸಿಬಿಟ್ಟು. ಇದನ್ನು 1ನೇ ಮಹಾಯುದ್ಧ ಅಂತ ಯಾಕೆ ಕರಿತೀವಿ ಗೊತ್ತಾ? ಇದರಲ್ಲಿ ಪ್ರಪಂಚದಲ್ಲಿ 1776ರಲ್ಲಿ ಅಮೇರಿಕ ಕ್ರಾಂತಿ ನಡೆಯಿತು, 1789ರಲ್ಲಿ ಫ್ರಾನ್ಸ್ ಕ್ರಾಂತಿ ನಡೆಯಿತು. ಆದರೆ ಯಾವ ಕ್ರಾಂತಿಗಳು ನಡೆದು ಕೂಡ ಇಷ್ಟೊಂದು ಅಪಾರ ಪ್ರಮಾಣದ ನಷ್ಟ ಆಗಲಿ ಅಥವಾ ಇಷ್ಟೊಂದು ಪ್ರಮಾಣದಲ್ಲಿ ಶಸ್ತ್ರಾಸ್ತ್ರಗಳ ಬಳಕೆಯಾಗಲಿ ಆಗಿರಲಿಲ್ಲ. ಹಾಗಾಗಿ ಆಮೇಲೆ ಈ 1ನೇ ಮಹಾಯುದ್ಧದಲ್ಲಿ ವಿಶ್ವದ ಬಹುತೇಕ ರಾಷ್ಟ್ರಗಳು ಭಾಗವಹಿಸಿದ್ದು. ಹಂಗೆ ವಿಶ್ವದ ಅತಿ ಹೆಚ್ಚು ರಾಷ್ಟ್ರಗಳು ಇದರಲ್ಲಿ ಭಾಗವಹಿಸಿದ್ದು, ಅತಿ ಹೆಚ್ಚು ಶಸ್ತ್ರಾಸ್ತ್ರಗಳ ಬಳಕೆ ಮಾಡಿದ್ದರಿಂದ ಇದನ್ನು 1ನೇ ಮಹಾಯುದ್ಧ ಅಂತ ಕರೆಯಕ್ಕೆ ಕಾರಣ ಆಯಿತು. ಇದರಲ್ಲಿ ಇನ್ನೊಂದು ಮಹತ್ವದ ಅಂಶ ಅಂತಂದರೆ ಅಮೇರಿಕ 1ನೇ ಮಹಾಯುದ್ಧ ಪ್ರವೇಶಿಸಿದ್ದು. ಈಗ ನಮ್ಮ 10ನೇ ತರಗತಿಯಲ್ಲಿ ಪಠ್ಯಪುಸ್ತಕದಲ್ಲಿ ಆ ವಿಷಯವನ್ನು ಸರಿಯಾಗಿ ಮೆನ್ಷನ್ ಮಾಡಿಲ್ಲ. ಅದರಲ್ಲಿ ಈ 1ನೇ ಮಹಾಯುದ್ಧಕ್ಕೆ ಅಮೇರಿಕ ಯಾಕೆ ಪ್ರವೇಶ ಆಯಿತು ಅಂತ. ಆ್ಯಕ್ಚುಲಿ ಅಮೇರಿಕ ಈ 1ನೇ ಮಹಾಯುದ್ಧದಲ್ಲಿ ಪ್ರವೇಶ ಮಾಡಿದಾಗ ತಟಸ್ಥವಾಗಿತ್ತು. ಆದರೆ 1917ರಲ್ಲಿ ಇದು ಬ್ರಿಟನ್ನಿಗೆ ಸೇರಿದ ಒಂದು ಹಡಗಿತ್ತು. ಆ ಹಡಗಿನ ಹೆಸರು ಲೂಸಿತಾನಿಯಾ ಅಂತ. ಈ ಲೂಸಿತಾನಿಯಾ ಎನ್ನುವ ಬ್ರಿಟನ್ನಿಗೆ ಸೇರಿದ ಹಡಗನ್ನು ಜರ್ಮನಿಯ ಜಲಾಂತರ್ಗಾಮಿಗಳು ಯು ಬೋಟ್ಸ್ ಅಂತ ಕರಿತೀವಿ ಅದನ್ನು, ಅವು ಆ ಹಡಗನ್ನು ಮುಳಿಸಿದ್ರು. ಆ ಬ್ರಿಟನ್ನಿನ ಹಡಗನ್ನು ಮುಳಿಸಿದ ಕೂಡಲೇ ಆ ಬ್ರಿಟನ್ನಿನ ಹಡಗಿನ ಲೂಸಿತಾನಿಯಾದಲ್ಲಿ 100 ಜನ ಅಮೇರಿಕದ ಪ್ರಯಾಣಿಕರಿದ್ದರು. ಹಾಗಾಗಿ ಅಮೇರಿಕದ ಪ್ರಯಾಣಿಕರು ಇರೋದ್ರಿಂದ ಅವರ 100 ಜನ ಅಮೇರಿಕದ ಪ್ರಯಾಣಿಕರು ಸತ್ತದ್ದಕ್ಕಾಗಿ ಜರ್ಮನಿಯ ಮೇಲೆ ಅಮೇರಿಕ ಯುದ್ಧ ಘೋಷಣೆ ಮಾಡುವ ಒಂದು ಪರಿಸ್ಥಿತಿ ಬಂತು. ಯಾವಾಗ ಅಮೇರಿಕ ಯುದ್ಧ ಪ್ರವೇಶಿಸಿದ ಕೂಡಲೇ ಯುದ್ಧ ಅಂತಿಮ ಅಂತ ತಲುಪಿಡುತ್ತೆ. ಅದಕ್ಕೆ ಕಾರಣ ಅಂತಂದರೆ ಅಮೇರಿಕ ಒಂದು ದೊಡ್ಡ ರಾಷ್ಟ್ರ, ಅದರಲ್ಲಿರ್ತಕ್ಕಂಥ ಶಸ್ತ್ರಾಸ್ತ್ರಗಳು ಮತ್ತು ಅವರ ಒಂದು ಇರ್ತಕ್ಕಂಥ ಯುದ್ಧ ಸಾಮಗ್ರಿಗಳಿಂದಾಗಿ ಯುದ್ಧ ಬೇಗನೆ ಕೊನೆಗೊಂಡ್ಬಿಡ್ತು. ಇದರಲ್ಲಿ ರಷ್ಯಾ ಯುದ್ಧ ಮುಗಿಯುವಿಕೆನ ಮುಂಚೆನೇ ನಿರ್ಗಮಿಸಿತು. ಅದಕ್ಕೆ ಕಾರಣ ಅಂತಂದರೆ ಇದು ಯುದ್ಧ ಮುಗಿದಿದ್ದು 1918ರಲ್ಲಿ. ಆದರೆ 1917ರಲ್ಲಿ ರಷ್ಯಾ ಕ್ರಾಂತಿ ಸಂಭವಿಸಿಬಿಡ್ತು. ರಷ್ಯಾ ದೇಶ ತನ್ನ ದೇಶದಲ್ಲೇ ಆದ ಕ್ರಾಂತಿಯಿಂದ ಅದು ಬೇಗ ಸರಿದು ಹೋಗ್ಬಿಡ್ತು. ಅಮೆರಿಕ ಮನೆಯಿಂದ ಯುದ್ಧ ಬೇಗ ಮುಗಿದುಬಿಡ್ತು. ಆಮೇಲೆ ಯುದ್ಧ ಮುಗಿದ ಕೂಡಲೇ ಈಗ ಮುಂದೆ ಯುದ್ಧ ನಡಿಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಅಮೇರಿಕದ ವುಡ್ರೋ ವಿಲ್ಸನ್ ಏನು ಮಾಡಿದೆ ಅಂದರೆ ರಾಷ್ಟ್ರ ಸಂಘವನ್ನು ಸ್ಥಾಪನೆ ಮಾಡಿದೆ. ಈ ರಾಷ್ಟ್ರ ಸಂಘ ನಾವು ಲೀಗ್ ಆಫ್ ನೇಷನ್ಸ್ ಅಂತ ಕರಿತೀವಿ. ಇದರ ಉದ್ದೇಶ ಮುಂದೆ ಬರ್ತಕ್ಕಂಥ ಯುದ್ಧಗಳನ್ನು ತಡೆಯೋದಾಗಿತ್ತು. ಈ ಒಂದು ರಾಷ್ಟ್ರ ಸಂಘ ಸ್ಥಾಪನೆ ಆಯಿತು ಜನವರಿ 20, 1920ರಂದು. ಈಗ ನಾವು ಕೊನೆಯದಾಗಿ ಈ ಒಂದು 1ನೇ ಮಹಾಯುದ್ಧದ ಪರಿಣಾಮಗಳನ್ನು ನೋಡೋಣ. ಸುಮಾರು 10 ಪರಿಣಾಮಗಳನ್ನು ಹೇಳ್ತೇನೆ ನಾನು. ಒಂದನೇದಾಗಿ ಈ ಆಸ್ಟ್ರಿಯಾ, ಹಂಗೇರಿ ಮತ್ತು ಆಟೋಮನ್ ಸಾಮ್ರಾಜ್ಯಗಳು ತಮ್ಮ ಅಸ್ತಿತ್ವವನ್ನೇ ಕಳ್ಕೊಂಬಿಟ್ರು. ಅಂದರೆ ಯುದ್ಧದಲ್ಲಿ ಸೋಲು ಅನುಭವಿಸಿದ್ವು. ಯುದ್ಧದ ನಷ್ಟ ಕೂಡ ಭಾರಿ ತೀವ್ರವಾಗಿತ್ತು. ಆದ್ದರಿಂದ ಅವು ತಾವು ನಷ್ಟವನ್ನು ಅನುಭವಿಸಿ ತಮ್ಮ ಅಸ್ತಿತ್ವವನ್ನೇ ಕಳ್ಕೊಂಬಿಟ್ರು. ಎರಡನೇದಾಗಿ ಜರ್ಮನಿ ತನ್ನ ಹೆಚ್ಚಿನ ಪ್ರದೇಶವನ್ನು ಕಳ್ಕೊಂಬಿಡ್ತು. ಮೂರನೇದಾಗಿ ಯುರೋಪಿನ ಭೂಪಟವೇ ಬದಲಾಗಿ ಹೋಗ್ಬಿಡ್ತು. ಹಲವಾರು ಸಣ್ಣ ಸಣ್ಣ ರಾಜ್ಯಗಳು ಕೂಡ ಅಸ್ತಿತ್ವಕ್ಕೆ ಬಂದವು. ನಾಲ್ಕನೇದಾಗಿ ಮುಂದಿನ ದಿನಗಳಲ್ಲಿ ಸಂಭವನೀಯ ಯುದ್ಧವನ್ನು ತಡೆಯುವುದರಿಂದ ರಾಷ್ಟ್ರ ಸಂಘ ಸ್ಥಾಪನೆ ಆಯಿತು. ಐದನೇದಾಗಿ ಸೋತ ರಾಷ್ಟ್ರಗಳಿಗೆ ಬೆಳೆದ ಅವಮಾನಕರ ಘಟನೆಗಳು ಉಗ್ರ ರಾಷ್ಟ್ರೀಯತೆಗೆ ಕಾರಣ ಆದವು. ರಾಷ್ಟ್ರೀಯತೆಯೇ ಒಂದೇ ಮಾಧ್ಯಮ ಕಾರಣ ಆಯಿತು, ಮತ್ತೆ ರಾಷ್ಟ್ರೀಯತೆ ಕೂಡ ಸ್ಟಾರ್ಟ್ ಆಯಿತು. ಮುಂದಿನ ಪಾಯಿಂಟು ಜರ್ಮನಿ ಮೇಲೆ ಏರಲ್ಲದ ಯುದ್ಧ ನಷ್ಟ ಪರಿಹಾರ ಮತ್ತು ಇತರ ತೀರ್ಮಾನಗಳು ಅಲ್ಲಿನ ಜನರ ಮೇಲೆ ಪರಿಣಾಮ ಬೀರಿಬಿಟ್ಟು.
ಆಮೇಲೆ 8ನೇದಾಗಿ ನಿರುದ್ಯೋಗ, ಬಡತನ, ಆಮೇಲೆ ಬೆಳವಣಿಗೆ ಕುಸಿತ ಉಂಟಾದ ಅತೃಪ್ತಿಯಿಂದ ಜರ್ಮನಿಯಲ್ಲಿ ಕೈಗಾರಿಕೋದ್ಯಮಗಳು ಹೆಚ್ಚು ಲಾಭ ಮಾಡ್ಕೊಂಬಿಟ್ರು. ಜನರು ಬಡವರಾಗಿ ಶುರು ಮಾಡಿಬಿಟ್ರು. ನೆಕ್ಸ್ಟ್ 9ನೇದು 2ನೇ ಪ್ರಪಂಚ ಯುದ್ಧಕ್ಕೆ ಕಾರಣವಾದ ಹಿಟ್ಲರ್ನಂತಹ ಸರ್ವಾಧಿಕಾರಿ ಬೆಳವಣಿಗೆಗೆ ಇದು ಕಾರಣ ಆಯಿತು. 9ನೇದಾಗಿ ನೆಕ್ಸ್ಟ್ ಪಾಯಿಂಟ್ ಅಂದರೆ ಬ್ರಿಟನ್ನು, ಫ್ರಾನ್ಸು, ಜರ್ಮನಿ ಮತ್ತು ಅಮೇರಿಕಗಳು ಶಸ್ತ್ರಾಸ್ತ್ರ ತಯಾರಿಸತಕ್ಕಂಥ ವ್ಯಾಪಾರಸ್ಥರು ಅವರು ಅಪಾರ ಪ್ರಮಾಣದಲ್ಲಿ ಶಸ್ತ್ರಾಸ್ತ್ರವನ್ನು ತಯಾರು ಮಾಡಿ ಯುದ್ಧಗಳಿಗೆ ಮಾರ್ಕೆಟ್ ಹೆಚ್ಚಿನ ಲಾಭವನ್ನು ಗಳಿಸಿದರು. ಇನ್ನು ಒಂದು ಕೊನೆಯದಾಗಿ ಅಂತಂದರೆ ಈ ಯುದ್ಧದಲ್ಲಿ ಆದ ಮಾನವ ನಷ್ಟ ಅಂದರೆ ಪ್ರಾಣಹಾನಿ ಬಗ್ಗೆ ನಾವು ನೋಡೋದಾದರೆ 2 ಬಣಗಳ ನಾಗರಿಕರು ಸೇರಿ ಒಟ್ಟು 1 ಕೋಟಿ ಜನ ಪ್ರಾಣ ಕಳ್ಕೊಂಡ್ರು, 2 ಕೋಟಿ ಜನ ಗಾಯಗೊಂಡರು ಮತ್ತು 35 ಲಕ್ಷ ಜನ ಶಾಶ್ವತವಾಗಿ ಅಂಗವಿಕಲರಾದರು. ಯಾವುದೇ ಯುದ್ಧದ ರೀತಿಯಲ್ಲಿ ಮೊದಲ ಮಹಾಯುದ್ಧ ಕೂಡ ಕೆಲವರು ಲಾಭಕ್ಕಾಗಿ ಪೈಪೋಟಿಯಿಂದ ನಡೀತು, ಅದರ ಅಪಾರವಾದ ಸಾವು ನೋವು ಸಂಭವಿಸಿತು. ಇದು ಮೊದಲನೇ ಮಹಾಯುದ್ಧಕ್ಕೆ ಸಂಬಂಧಪಟ್ಟ ಮಾಹಿತಿ. ನಿಮಗೆ ಈ ಮಹಾಯುದ್ಧದ ಬಗ್ಗೆ ಏನಾದರೂ ಸಂದೇಹಗಳಿದ್ರಿಗಿನ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ. ಆಮೇಲೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಆಮೇಲೆ ಸ್ವಾದಿಷ್ಟ ಕುಲಕರ್ಣಿ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.